ಇವತ್ತು ನಾನು ಮಾಡಿದ ಈ ನುಗ್ಗೆಕಾಯಿಯಿಂದ ಮಾಡಿದ ರೆಸಿಪಿ ಅಬ್ಬಬ್ಬಾ! ಏನು ರುಚಿ ಅಂತೀರಾ? 2 ಚಪಾತಿ ತಿನ್ನೋರು 5, 6 ಚಪಾತಿ ತಿನ್ನದೇ ಇರಲ್ಲ. ಮಿಸ್ ಮಾಡದೆ ಒಮ್ಮೆ ಈ ರೀತಿ ಮಾಡಿ. ಎಲ್ಲರೂ ನುಗ್ಗೆಕಾಯಿ ಇಷ್ಟಪಡದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ. ಹೌದು ಫ್ರೆಂಡ್ಸ್, ಇವತ್ತು ನಾನು ನುಗ್ಗೆಕಾಯಿಯಿಂದ ನೀವು ಈ ರೀತಿ ಒಂದು ರುಚಿಯಾದ ರೆಸಿಪಿ ಮಾಡ್ಬೋದಾ ಅಂತ ನಿಮ್ಗೆ ಇದು ನೋಡಿದ್ಮೇಲೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಇಲ್ಲಿ ನಾನು ಒಂದು 3 ನುಗ್ಗೆಕಾಯಿನ ತೊಳೆದ್ಬಿಟ್ಟು ಕಟ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಅಂದರೆ ಎಷ್ಟು ಬೇಕೋ ಅಷ್ಟೇ ಅದು ಮುಳುಗೋಷ್ಟು ನೀರನ್ನು ಹಾಕಿ ಇದನ್ನು ನಾನು ಕುದಿಲಿಕ್ಕೆ ಇಡ್ತೀನಿ. ನೀವು ನೋಡ್ತಾ ಇರ್ಬೋದು, ಒಂದು ಪಾತ್ರೆಯಲ್ಲಿ ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ಅದರಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ಉಪ್ಪು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬೇಡಿ. ಯಾಕಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಲಿಕ್ಕೆ ಇಡೋಣ. ಒಂದು 90% ಅದು ಚೆನ್ನಾಗಿ ಕುದಿಬೇಕು. ಸೊ ಈಗ ನಾನು ಸೈಡಲ್ಲಿ ಆ ಕಡೆ ಹಿಡಿದು ಕುದೀತಾ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಇಟ್ಟು ಈಗ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಅದು ಸಿಮ್ಮಲ್ಲೇ ಬಿಸಿ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಇಲ್ಲಿ ನಾನು 2 ಈರುಳ್ಳಿ, 4 ಟೊಮೊಟೊ ಹಣ್ಣು ಈ ಥರ ಉದ್ದುದಕ್ಕೆ ದಪ್ಪಾಗಿ ಕಟ್ ಮಾಡ್ಕೊತೀನಿ. ಯಾಕಂದರೆ ಇದೆಲ್ಲ ಹುರ್ಕೋಬೇಕು. ತುಪ್ಪದಲ್ಲೇ ಹುರ್ಕೊಳ್ತೀನಿ. ನೀವು ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು. ಹೋಟ್ಲಲ್ಲೆಲ್ಲ ನೀವು ತಿಂದಿರ್ತೀರ. ಬಟರ್ ಪನ್ನೀರ್, ಬಟರ್ ಚಿಕನ್, ಬಟರ್ ಮಶ್ರೂಮ್ ಈ ಥರ ಎಲ್ಲ ನೀವು ತಿಂದಿರ್ತೀರ. ಆದರೆ ನಾನು ಮಾಡಿರೋ ಈ ನುಗ್ಗೆಕಾಯಿಂದ ಮಾಡಿರುವಂಥ ಈ ರೆಸಿಪಿ ನೀವು ತಿಂದಿರಲ್ಲ ಅಥವಾ ಮಾಡಿರಲ್ಲ ಅಂತ ಅಂದ್ಕೊತೀನಿ. ಮಾಡಿರಲ್ಲ ಅಂದರೆ ಮಿಸ್ ಮಾಡದೆ ಒನ್ ಟೈಮ್ ಈ ರೀತಿ ಮಾಡಿ, ತುಂಬ ರುಚಿಯಾಗಿರುತ್ತೆ. ಆದರೆ ಬಟರ್ ಹಾಕ್ತಾಯಿಲ್ಲ, ನಾನು ಇಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. 2 ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ನೋಡಿ, ಈಗ ಹೆಚ್ಚಿರುವಂಥ ಈರುಳ್ಳಿನ ನಾನು ಇದರಲ್ಲಿ ಹಾಕ್ಕೊಂಡು ಇದು ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದು ಫ್ರೈ ಮಾಡ್ಕೊತಾ ಇರ್ತೀನಿ. ಹಾಗೆ ಸೈಡಲ್ಲಿ ಇನ್ನೂ ನುಗ್ಗೆಕಾಯಿ ಇಟ್ಟಿದ್ದೀನಲ್ವ, ಅದು ಕೂಡ ಕುಕ್ ಆಗ್ತಾ ಇದೆ. ಹಾಗೆ ಇಲ್ಲಿ 4 ಟೊಮೊಟೊ ಹಣ್ಣು ನಾನಿಲ್ಲಿ ಆ್ಯಪಲ್ ಟೊಮೊಟೊ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. 4 ಜವಾರಿ ಟೊಮೊಟೊ ಕೂಡ ನೀವು ತೊಗೋಬಹುದು. ನೋಡಿ ಅಲ್ಲಿ ಈರುಳ್ಳಿ ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನುಗ್ಗೆಕಾಯಿ ಕೂಡ ನಾವು ಚೆಕ್ ಮಾಡ್ತಾ ಇರಬೇಕು. ಅದು ಜಾಸ್ತಿ ಅಂದರೆ ಬಿಟ್ಕೋಬಾರ್ದು, ಬೆಂದ್ಬಿಟ್ಟು ನುಗ್ಗೆಕಾಯಿ ಹೊಡ್ಕೋಬಾರ್ದು. ಹಾಗಾಗಿ ಸ್ವಲ್ಪ ಒಂದು 90% ಅಷ್ಟು ನುಗ್ಗೆಕಾಯಿನ ಕುಕ್ ಆಗಲಿಕ್ಕೆ ಬಿಡಬೇಕು. ಇಲ್ಲಿ 4 ಟೊಮೊಟೊನ ಈ ರೀತಿಯಾಗಿ ಸ್ಲೈಸ್ ಆಗಿ ಅಂದರೆ ಉದ್ದುದ್ದಕ್ಕೆ ಹೆಚ್ಕೊಂಡು ನಾನು ಇದರಲ್ಲಿ ಹಾಕ್ಕೊಳ್ತೀನಿ. ಎಲ್ಲ ಹಸಿ ವಾಸನೆ ಹೋಗೋ ತನಕ ಇದನ್ನು ಈರುಳ್ಳಿ ಟೊಮೊಟೊನ ನಾವು ಮೊದಲು ಒಂದು 2 ನಿಮಿಷ ಅಥವಾ 3 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಒಂದೊಂದಾಗಿ ನಿಮಗೆ ತೋರಿಸ್ತೀನಿ. ಮೊದಲು ಇಲ್ಲಿ ನಾನು ಶುಂಠಿ ಹಾಕ್ಕೊಂಡಿದ್ದೀನಿ, ಒಂದು 4ರಿಂದ 5 ಇಂಚಷ್ಟು, 2 ಹೆಸರುಳ್ಳಿ ಬೆಳ್ಳುಳ್ಳಿ, 1 ಸ್ಪೂನ್ ಧನಿಯಾ, ಹಾಗೆ ಒಂದು 20 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ, ಒಂದು 20 ಕಾಳು ಮೆಣಸು ಮತ್ತು 4ರಿಂದ 5 ಏಲಕ್ಕಿ, ಅರ್ಧ ಸ್ಪೂನಷ್ಟು ಬಡೆ ಸೋಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ. ನೋಡಿ ಈ ರೀತಿಯಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ನಂತರ ಇಲ್ಲಿ ನಾನು 2 ಇಂಚಷ್ಟು ಚಕ್ಕೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಕರೆಕ್ಟಾಗಿ ಈ ಮಸಾಲೆಯಲ್ಲೇ ಎಲ್ಲ ಹಸಿ ವಾಸನೆ ಹೋಗೋ ತನಕ ಇದನ್ನು 1 ನಿಮಿಷ ಅಥವಾ 2 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ ಇಲ್ಲಿ ಕೂಡ ನಾವು ನೋಡ್ತಾ ಇರಬೇಕು. ಹಾಗೆ ಅದು ನೋಡ್ಕೊತ ನಾವು ಇದನ್ನು ಹುರ್ಕೋಬೇಕಾಗತ್ತೆ. 2 ಕೂಡ ಒಟ್ಟಿಗೆ ಆಗಿಬಿಡುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಈಗ ಈ ನುಗ್ಗೆಕಾಯಿ ಕೂಡ ಕರೆಕ್ಟಾಗಿ ಬೆಂದಿದೆ. ಇದನ್ನು ನಾನು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ. ನಂತರ ಇದು ಕೂಡ ಅಷ್ಟೇ ಕರೆಕ್ಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಬೇಕು. ಬಿಸಿ ಬಿಸಿ ಇರುವಾಗಲೇ ಇದನ್ನು ಯಾವಾಗಲೂ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋಬಾರ್ದು. ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಆದ ನಂತರ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು ನೀವು, ಗೋಡಂಬಿ ಹಾಕಿದ್ದೀನಿ. ಹೇಳಿದ್ನಲ್ವ ರೆಸ್ಟೋರೆಂಟ್ ಸ್ಟೈಲಲ್ಲಿ ಈ ಗ್ರೇವಿ ಬರುತ್ತೆ. ಬಟ್ ನಾನು ಇದರಲ್ಲಿ ಪನ್ನೀರ್, ಮಶ್ರೂಮ್ ಅಥವಾ ಚಿಕನ್ ಹಾಕ್ತಾ ಇಲ್ಲ. ನುಗ್ಗೆಕಾಯಿ ಉಪಯೋಗ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದನ್ನು ಮಾಡ್ತಾ ಇದ್ದೀನಿ. ಸೊ ಈಗ ನೋಡಿ ಈ ರೀತಿಯಾಗಿ ನಾನು ನೀರೇನು ಹಾಕ್ಕೊಳ್ಳದೆ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಅದೇ ಕಡಾಯಿಯಲ್ಲಿ ನಾನು ಒಂದು 2ರಿಂದ 3 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನೀವು ಬೆಣ್ಣೆ ಹಾಕ್ಕೊಳ್ಳಿ, ಅಥವಾ ನೀವು ಎಣ್ಣೆ ಕೂಡ ಹಾಕ್ಕೋಬೋದು. ಅಡುಗೆ ಎಣ್ಣೆ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದು ಹಾಕ್ಕೊಳ್ಳಿ. ಇಲ್ಲಿ ಒಂದು ಪಲಾವ್ ಎಲೆನ ಹಾಕ್ಕೊಂಡು ರುಬ್ಬಿರೋಂಥ ಮಸಾಲೆನ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಜಾಸ್ತಿ ಇದು ಹೊತ್ತು ಬೇಯಬೇಕು ಅಂತ ಏನಿಲ್ಲ, ಯಾಕಂದರೆ ನಾವು ಆಲ್ರೆಡಿ ಎಲ್ಲ ಮಸಾಲೆಯನ್ನು ನಾವು ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡಿರ್ತೀವಿ. ಹಸಿ ವಾಸನೆ ಕೂಡ ಹೋಗಿರುತ್ತೆ. ಹಾಗಾಗಿ ಇದು ಬೇಗನೆ ಆಗುತ್ತೆ. ಇದರ ರುಚಿ ಮಾತ್ರ ಸೂಪರಾಗಿರುತ್ತೆ. ಇದೇ ರೀತಿಯಾಗಿ ಒಮ್ಮೆ ಮಾಡಿ ಸ್ವಲ್ಪ ಮಿಕ್ಸಿ ಜಾರಲ್ಲಿ ನೀರು ಹಾಕ್ಕೊಂಡು ಇದರಲ್ಲಿ ಮತ್ತೆ ಹಾಕಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದು ಒಂದು 2 ನಿಮಿಷ ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕಾಗತ್ತೆ. ಎಷ್ಟು ಅಂದರೆ ಒಂದು 2 ನಿಮಿಷ 3 ನಿಮಿಷ ಚೆನ್ನಾಗಿ ಕುದೀತಾ ಇರಬೇಕು. ಕುದ್ದಷ್ಟು ಜಾಸ್ತಿ ಟೈಮ್ ಏನು ಬೇಕಾಗಿರಲ್ಲ. ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಿ. ನೋಡಿಕೊಂಡು ನೀವು ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ನೀರು ಕೂಡ ಹಾಕ್ಕೋಬೋದು.
ಸ್ವಲ್ಪ ಇದು ತುಂಬ ಗಟ್ಟಿ ಅನಿಸ್ತಾ ಇತ್ತು, ಹಾಗಾಗಿ ನಾನು ಮತ್ತೆ ಆಮೇಲೆ ನೀರು ಹಾಕ್ಕೊಳ್ತೀನಿ. ಅದರಲ್ಲಿ ಸ್ವಲ್ಪ ನಾನು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ, 2.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 2 ಸ್ಪೂನಷ್ಟು ನಾನು ಯಾವುದಾದ್ರೂ ಸಾಂಬಾರು ಪುಡಿ ಅಥವಾ ನೀವು ಪಲಾವ್ ಮಸಾಲೆ ಅಥವಾ ಚಿಕನ್ ಮಸಾಲೆ ಯಾವುದಾದ್ರೂ ಮನೆಯಲ್ಲಿ ಇರುತ್ತೋ ಆ ಮಸಾಲೆನ ನೀವು ಯೂಸ್ ಮಾಡ್ಬೋದು. ಇಂಥದ್ದೇ ಮಸಾಲೆ ಅಂತ ಏನೂ ಇಲ್ಲ, ಅಥವಾ ಮಸಾಲೆ ಹಾಕದಿದ್ರೂ ಕೂಡ ನಡೆಯುತ್ತೆ. ಸೊ ಎಲ್ಲ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೂ ಸ್ವಲ್ಪ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ವಾ, ನಿಮ್ಮ ಗ್ರೇವಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ನೀರು ಹಾಕ್ಕೋಬೋದು. ಸೊ ನೀರು ಹಾಕ್ಕೊಂಡು ಇದನ್ನು ಮುಚ್ಚಿಟ್ಬಿಡೋಣ ಒಂದು 2ರಿಂದ 3 ನಿಮಿಷ. ಚೆನ್ನಾಗಿ ಅದು ಬಾಯ್ಲ್ ಆಗಲಿ, ಕುಕ್ ಆಗಲಿ ಅದು. ಸೊ ಈ ರೀತಿಯಾಗಿ ಅವಾಗವಾಗ ಈ ಥರ ನೋಡಿಕೊಂಡು ಚೆಕ್ ಮಾಡ್ತಾ ಇರಬೇಕು. ಏನಾದರೂ ಗ್ರೇವಿ ಗಟ್ಟಿ ಅನಿಸಿದರೆ ನೀವು ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು. ಇನ್ನೂ ರುಚಿ ಜಾಸ್ತಿ ಹೆಚ್ಚು ಮಾಡಲು ಈ ಗ್ರೇವಿಗೆ ಫ್ರೆಶ್ ಕ್ರೀಮನ್ನು ಹಾಕಬೇಕು ಲಾಸ್ಟಲ್ಲಿ. ಸೊ ನಾವು ಹಾಲು ಬಿಸಿ ಮಾಡಿರ್ತೀವಿ, ಆವಾಗ ಕೆನೆ ಬಂದಿರುತ್ತಲ್ವ, ಅದು ಬೆಣ್ಣೆ ತೆಗಿಲಿಕ್ಕೆ ಅಂತ ನಾನು ತೆಗೆದಿಟ್ಟಿರ್ತೀನಿ. ಅದನ್ನು ನಾನು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಶ್ ಕ್ರೀಮ್ ಥರ. ಸೊ ಇದು ಕೂಡ ಕರೆಕ್ಟಾಗಿ ಕುಕ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಈ ರೀತಿಯಾಗಿ ಕರೆಕ್ಟಾಗಿ ಕುದೀತಾ ಇದೆ ನೋಡಿ. ಇವಾಗ ನಾನು ಬಾಯ್ಲ್ ಮಾಡಿಟ್ಟಿದ್ನಲ್ವ, ಸೈಡಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೆ ಅಲ್ವಾ ನುಗ್ಗೆಕಾಯಿ, ಅದು ಕೂಡ ಕರೆಕ್ಟಾಗಿ ಬೆಂದಿದೆ. ಸೊ ಅದನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನುಗ್ಗೆಕಾಯಿ ನೀರು ಕೂಡ ಹಾಕ್ಕೊಳ್ಳಿ. ಹಾಗಾಗಿ ನಾನು ಮೊದಲೇ ಹೇಳಿದೆ, ನುಗ್ಗೆಕಾಯಿಲಿ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಳ್ಳಿ. ನೀರು ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ, ಇದರಲ್ಲಿ ನಿಮಗೆ ಹಾಕ್ಕೊಳ್ಳೋಕ್ಕಾಗಲ್ಲ ಮತ್ತು ಗ್ರೇವಿ ತುಂಬ ತೆಳುವಾಗ್ಬಿಡುತ್ತೆ. ಹಾಗಾಗಿ ನೀರನ್ನು ಯಾವತ್ತೂ ವೇಸ್ಟ್ ಮಾಡಬೇಡಿ. ನುಗ್ಗೆಕಾಯಿ ಬಾಯ್ಲ್ ಮಾಡಿಬಿಟ್ಟು ಅದ್ರ ನೀರು ಕೂಡ ಇದರಲ್ಲಿ ಹಾಕ್ಕೋಬೇಕು, ಆವಾಗೇ ಇದ್ರ ರುಚಿ ಜಾಸ್ತಿ ಆಗುತ್ತೆ. ಸೊ ನುಗ್ಗೆಕಾಯಿ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇಲ್ಲಿ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಲಾಸ್ಟಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸೂಪರಾಗಿರುತ್ತೆ. ಇದರ ರುಚಿ ಮಾತ್ರ ತುಂಬಾ ಹೇಳೋಕ್ಕಾಗಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಹಾಕಿದ ತಕ್ಷಣ 1 ನಿಮಿಷದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡಬೇಕು. ಜಾಸ್ತಿ ಕುದಿಲಿಕ್ಕೆ ಬಿಡಬೇಡಿ. ಹೇಳಿದ್ನಲ್ವ, ಮನೆಯಲ್ಲೇ ಮಾಡಿರೋಂಥ ಈ ಫ್ರೆಶ್ ಕ್ರೀಮನ್ನು ಲಾಸ್ಟಲ್ಲಿ ನಾನು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲೇ ನಾನು ಇದನ್ನು ಮಾಡ್ತಾ ಇದ್ದೀನಿ, ಆದರೆ ನುಗ್ಗೆಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ಈ ರೀತಿ ನೀವು ಗ್ರೇವಿ ಮಾಡಿಕೊಂಡು ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿ ಕೂಡ ಹಾಕ್ಕೋಬೋದು. ನೋಡ್ತಾ ಇದ್ದೀರಲ್ವ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮೊದಲು ನೋಡಲಿಕ್ಕೆ ಚೆನ್ನಾಗಿ ಕಂಡ್ರೆ ಅದು ರುಚಿ ಕೂಡ ಸೂಪರ್ ಆಗಿರುತ್ತೆ ಅಂತ. ನೋಡಿ ರೆಡಿ ಆಯಿತು. ನುಗ್ಗೆಕಾಯಿಂದ ಮಾಡಿದ ಈ ರೆಸಿಪಿ, ತುಪ್ಪದಿಂದ ಮಾಡಿದ ಈ ಗ್ರೇವಿ ಸೂಪರಾಗಿರುತ್ತೆ. 2 ಚಪಾತಿ ತಿನ್ನೋರು 4ರಿಂದ 5 ಚಪಾತಿ ತಿಂತಾರೆ, ಪದೇ ಪದೇ ಕೇಳಿ ತಿಂತಾರೆ ಅಂತ ಹೇಳ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಮತ್ತು ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನೀವು ಲಂಚ್, ಡಿನ್ನರಿಗೆ ಅಥವಾ ಮನೇಲಿ ಯಾರಾದರೂ ಗೆಸ್ಟ್ ಬಂದರೆ ಈ ರೀತಿ ಮಾಡಿದರೆ ಅವರು ಮರೆಯೋದೇ ಇಲ್ಲ. ಇದರ ರುಚಿ ಅಷ್ಟೊಂದು ರುಚಿಯಾಗಿರುತ್ತೆ. ಹಾಗಾಗಿ ಮಿಸ್ ಮಾಡದೆ ನೀವು ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಆರೋಗ್ಯಕರವಾದ ರುಚಿಯಾದ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.